ತಗೊಂಡೋಗಿ ರಾಜಸಭಾ ಮಂಡಲದಲ್ಲಿ ಕೀರ್ತಿ ಗುರಿಯಾಗಿದ್ದರೆ ಲಕ್ಷ್ಯದಲ್ಲಿಲ್ಲವೇ ಅನುಜಾತಿಯಾದ ಸುರಪನಕ್ಕಿ ಮಾತನ್ನು ಕೇಳಿ ರೋಚತಾಳಿ ಜನಕ ಜಾತಿಯಾದ ಸೀತೆ ಮಾತೆಯನ್ನು ಕದ್ದುಕೊಂಡು ಹೋಗಿದ್ದು ನಿನ್ನ ಗಣಕಲ್ಲಿ ಹೇಗೆ ಹೋಗುವುದೇ ಸುಮ್ಮನೆ ಸೀತೆ ಮಾತೆಯನ್ನು ಒಪ್ಪಿಸಿ ಕ್ಷಮೆಯನ್ನು ಬೇಡು ಮನೋಹರ ಭಾಗ್ಯ ಮಂದಿರ ಬುಧರಿಗೆ ಶಾಸ್ತ್ರದ ಚಿಂತೆ ಸುಧರಿಗೆ ಸಾಮನ ಚಿಂತೆ ಗರಿಷ್ಠನಿಗೆ ಸರ್ವ ಚಿಂತೆ ಇರೋದು 14 ಲೋಕಗಳಲ್ಲಿರುವ ವೀರಾದಿ ವೀರವೇದ ಗುಂಡಿಗೆ ನೋಡಬಾರದು ಅವರ ಕುದಿಯುವ ನೆತ್ತರವನ್ನು ಕುಡಿದು ಮಂಸ ಕಂಡಗಳನ್ನು ಭೂತಳಿಗೆ ಉಣಬಡಿಸಿದನು ಆ ಮೊದಲ ಜನಕನಾದ ರಾಮನ ಸುಗತಿ ಶಿರೋಮಣಿಯಾದ ಸೀತೆಯನ್ನು ಹಚ್ಚಿಕೊಂಡು ಬಂದಿರುವಳು ಅದರ ಬಡವೆ ನಿನಗೆ ತಕ್ಕಬೇಕು ತಾತೆ ಚೆನ್ನಾಗಿ ಕೇಳುವಂತ ಬಂದಿರೋದೊಂದು ಜಗತ್ತಾತನನ್ನು ಕೊಂಡಾಡುತ್ತಿರೋದು ಸುಮ್ಮನೆ ಸೀತೆ ಮಾತೆ ಪಾದಕ್ಕೆ ಬಿದ್ದು ಶರಣಾಗತನಾಗಿ ಮಾಡುತ್ತಂತ ಸದ್ಗುಣವಂತ ಸೀತೆಯವರನ್ನು ಆಡಲೆಂದು ಮಾತು ಕೇಳಿ ನನಗೆ ಆಶ್ಚರ್ಯವಾಗುತ್ತಿದೆ ಪೂರ್ವದಲ್ಲಿ ನನ್ನ ಮುತ್ತಜ್ಜರಾದ ವಾಲಿ ಕುಮಾಲಿ ಬಾಲ್ಯವಂತನಮ್ಮ ನಮ್ಮ ಹಿರಿಯರನ್ನು ಈ ವಿಷ್ಣುವ ಲಂಕೆಯನ್ನು ಓಡಿಸಿದ ದ್ವೇಷವ ವಂಶ ಪರಂಪರೆಯಾಗಿ ನನ್ನ ನಾಡಿಗಳನ್ನು ಅರಿಯುತ್ತಿದೆ ನಾನು ಅವರನ್ನು ಓಡಿಸದಿದ್ದರೆ ಇವಂತಾದಿಶರನ್ನು ಹೆಸರಿಯಾತಕ್ಕೆ ಆ ಹೇ ಮತಿವಂತೆಯಾದ ಕಾಂತೆ ನಡಗಳು ಅನ್ನವನ್ನು ಬಯಸುತ್ತವೆ ನೋವಿಗಳು ಹಣವನ್ನು ಬಯಸುತ್ತವೆ ಗುಣವಂತಿಯಾದ ಸ್ತ್ರೀಯರು ಸತ್ಯವನ್ನು ಬಯಸುತ್ತಾರೆ ನಮ್ಮಂತ ಸೂರಾದಿ ಸೂರರು ಹಣವನ್ನು ಬಯಸುತ್ತಾರೆ ಮನವನ್ನೇ ಮಾಡಿ ಅಯ್ಯೇ ರಾಕ್ಷಸರ ಗುಂಪಿಗೆ ಅಧ್ಯಕ್ಷನಾದ ರಾವಣೇಶ್ವರ ಮಧ್ಯ ಬಿಂದುವಿಂದ ಕ್ಷೀರ ಸಮುದ್ರವನ್ನು ಕೆಡಿಸಲಾಗಿತ್ತೆ ಇದರಂತೆ ನೀನು ಶ್ರೀರಾಮಚಂದ್ರನೊಡನೆ ಯುದ್ಧವನ್ನು ಮಾಡಿ ಜಯಿಸಬೇಕೆಂದರೆ ಎಂದಿಗೂ ಸಾಧ್ಯವಾಗದ ಮಾತು ಎರಡನೇ ಜಾತಿಯನ್ನು ತಿರುಗಿಸಿ ಬಿಡುವನು ಇಲ್ಲದಿದ್ದರೆ ಹೋಗಲು ಕಾಂತ ಸದ್ಗುಣವಂತ ಯಾವಾಗಲೂ ತಾನೇ ಕೊಂಡಾಲೋಚನೆ ಮಾಡಿದರೆ ಅದು ತನಗೆ ಹಿತಕರವಾಗುವುದು ಗುರುಗಳ ಹೇಳಿದರೆ ಪರಿಪೂರ್ಣವಾಗಿ ಕೆಲಸವಾಗುವುದು ಎರಡನೇವರ ಮಾತು ಕೇಳಿದರೆ ಆ ಕೆಲಸದ ಪರಿಣಾಮವು ಎಂದೂ ಒಳ್ಳೆಯದಾಗಲಾರದು ಸ್ತ್ರೀಯರ ಮಾತಿನಂತೆ ಹೋದರೆ ಮರಣವೇ ಸಮೀಪಿಸುವುದು ಆದ್ದರಿಂದ ನೀನು ನನಗೆ ನೀತಿಯನ್ನು ಹೇಳಬೇಡ ನಾನು ನೀತಿಯನ್ನು ಬೆಳೆದ ನಮ್ಮನೆ ಬಲವಂತ ಬಿಲ್ ಆಳುಗಳಿಗೆ ತಲೆಮಣೆ
ಶೋಭಿಸುವ ರಾವಣೇಶ್ವರ ನಿನ್ನ ತಂಗಿಯಾದ ಸುರಪ್ಪನ ಕಿವು ಮಾಡಿದ ಅಪರಾಧಕ್ಕೆ ಸರಿಯಾಗಿ ಮಲೆ ಮೂಗು ಹೋದು ಕಳಿಸಿರೋರು ಯಾರು ರಾಮ ಲಕ್ಷ್ಮಣರಲ್ಲವೇ ಅಶೋಕ ಅನ್ಯಾಯ ಅನಿಷ್ಟಗಳಿಂದ ರಾಜ್ಯವನ್ನು ಆಳಬೇಕೆಂದರೆ ಆಸೆ ನೀರ ಮೇಲಿನ ಗುಳ್ಳೆಯನ್ನು ತಿಳಿಯದೆ ಅಂತವರ ಪಾದಕ್ಕೆ ಶರಣಗತನ ಕಾಂತ ಸದ್ಗುಣವಂತ ನಿಮ್ಮ ಪರಾಕ್ರಮಿಯಾದ ರಾವಣನ ಮುಂದೆ ಅರಿಯ ಕೂಡಾಟವೇ ತಂಗಿಯಾದ ಸ್ವಲ್ಪನಿಗೆ ಕಿವಿ ಮೋಗುಗಳನ್ನು ಕೊಯ್ದು ಹೋದ ಅಪರಾಧಿಯನ್ನು ಶಿಕ್ಷಿಸಬೇಕೆಂದರೆ ಕೇಳುವವರು ಆ ರಾಮ ಲಕ್ಷ್ಮಣರನ್ನು ಮಾಡಿದ ತಪ್ಪಿಗಾಗಿ ನಾನು ಸೀತೆಯನ್ನು ಅಪರಿಸಿದ್ದೇನೆ. ಒಂದು ವೇಳೆ ಆ ರಾಮ ಲಕ್ಷ್ಮಣರನ್ನೊಡನೆ ಯುದ್ಧಕ್ಕೆ ಬಂದರೆ ಅವರ ಚರ್ಮವನ್ನು ಪರ್ರನೆ ಹರಿದು ರಕ್ತವನ್ನು ಸುರ್ರನೆ ಸುರಿದು ಜರ್ರನೆ ಹೇಗುವೆನು ನನ್ನ ಪಂಥವನ್ನು ಬಿಡಲಾರನು ನಮ್ಮಡೆ ಸತ್ವರೇ ದುರಧೀರನಾದ ಕಾಂತ ಕಾರುಣ್ಯವಂತ ಹೇಳುವಂತ ವಚನವನ್ನು ಚೆನ್ನಾಗಿ ಕಿವಿಕೊಟ್ಟು ಕೇಳುವಂತ ನಾವು ಭೋಗವನ್ನು ತಪ್ಪಿಸುವವರು ಯಾರು ಶಿವನು ಕೂಡ ಭಿಕ್ಷೆ ಬೇಡಲಿಲ್ಲ